ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಾನು ವಸುಧಾ ಶ್ರೀ ಆಂಜನೇಯ ಸ್ವಾಮಿಯನ್ನು, ಶ್ರೀ ರಾಮಾನುಜ ದೇಶಿಕರನ್ನು, ಗುರು ಹಿರಿಯರನ್ನು ಸ್ಮರಿಸುತ್ತಾ ನಮಿಸುತ್ತಾ ಶ್ರೀ ವೇದಾಂತ ದೇಶಿಕ ವಿರಚಿತ ಶ್ರೀ ಪಾದುಕಾ ಸಹಸ್ರದ ಸಮಾಖ್ಯಾ ಪದ್ಧತಿಯ 24ನೇ ಶ್ಲೋಕವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಕ್ಲಿಷ್ಟವಾದ ಈ ದಾರಿಗೆ ತಾಯಿ ಮಹಾಲಕ್ಷ್ಮಿಯೇ ಬೆಳಕಾಗಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಮುನಿನಾ ಮಣಿಪಾದುಕೆ ತ್ವಯಾ ಚ ಪ್ರತಿಥಾಭ್ಯಾಂ ಷಟಕೋಪಸಂಜ್ಞಯೈವ ದ್ವಿತಯಂ ಸಕಲೋಪಜೀವ್ಯಮಾಸೀತ್ ಪ್ರಥಮೇನ ಶ್ರುತಿರನ್ಯತಸ್ತದರ್ಥಃ. ಇದು 24ನೆಯ ಪದ್ಯ. ಇದರ ಅರ್ಥ ಹೀಗಿದೆ: ಅಮ್ಮ ಮಣಿಪಾದುಕೆಯೇ, ಷಟಗೋಪ ಎಂದೇ ಪ್ರಸಿದ್ಧವಾಗಿರುವ ನಮ್ಮಾಳ್ವಾರರಿಂದಲೂ ಅದೇ ಹೆಸರನ್ನು ಹೊಂದಿರುವ ನಿನ್ನಿಂದಲೂ ಎಲ್ಲರಿಗೂ ಹಿತವಾಗಿರುವುದನ್ನೇ ಸ್ವೀಕರಿಸಿದಂತಾಯಿತು. ಮೊದಲನೆಯದಾಗಿ ನಮ್ಮಾಳ್ವಾರರಿಂದ ಕ್ಲಿಷ್ಟವಾದ ವೇದವು ತಮಿಳಿನಲ್ಲಿ ತಿರುವಾಯ್ಮೊಳಿಯಾಗಿ ಅರ್ಥವನ್ನು ಪ್ರತಿಪಾದಿಸಿತು. ಎರಡನೆಯದಾಗಿ ನಿನ್ನಿಂದ ವೇದ ಪ್ರತಿಪಾದ್ಯನಾದ ಭಗವಂತನು ಎಲ್ಲರಿಗೂ ಸೇರಿದವನು ಎಂದು ತಿಳಿದಂತಾಯಿತು. ನಮ್ಮಾಳ್ವಾರರು ಹಾಗೂ ಪಾದುಕೆಯು ಇಬ್ಬರು ವೇದರೂಪಿ ಭಗವಂತನನ್ನು ಸೇವಿಸಿ ಜನರಿಗೆ ಹಿತವನ್ನು ಉಂಟು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹಿತವನ್ನು ಉಂಟು ಮಾಡುವ ಈ ದಾರಿಯನ್ನು ಎಲ್ಲರಿಗೂ ತೋರಿಸುತ್ತಿದ್ದಾರೆ ಎಂದು ಈ ಪದ್ಯದಿಂದ ನಾವು ತಿಳಿದುಕೊಳ್ಳಬಹುದು. ನಮ್ಮಾಳ್ವಾರರ ಪರಮಶಿಷ್ಯರಾಗಿ ಆಳ್ವಾರರು ರಚಿಸಿದ ಪ್ರಬಂಧಗಳನ್ನು ಹಾಡುತ್ತಾ ಅವರನ್ನೇ ಪೂಜಿಸಿದ ಮಧುರ ಕವಿ ಆಳ್ವಾರರು ಮಿಕ್ಕ ವೇದಿಯರ್ ವೇದತ್ತಿನುಳ್ ಪೊರುಳ್ ನಿರ್ಕಪ್ಪಾಡಿ ಎನ್ನೆಂಜುಳ್ ನಿರುತ್ತಿನಾನ್ ಎಂದು ಹಾಡಿದ್ದಾರೆ. ಇದರ ಅರ್ಥ, ಶ್ರೀ ನಮ್ಮಾಳ್ವಾರರು ಶ್ರೇಷ್ಠರಾದ ವೈದಿಕೋತ್ತಮರ ಅನುಸಂಧಾನಕ್ಕೆ ವಿಷಯವಾದ ವೇದಗಳ ರಹಸ್ಯಾರ್ಥವನ್ನು ಸ್ಥಿರವಾಗಿ ನಿಲ್ಲುವಂತೆ ಪ್ರಬಂಧ ರೂಪದಲ್ಲಿ ಹಾಡಿ ನನ್ನ ಮನಸ್ಸಿನಲ್ಲಿ ಮರೆಯಲಾಗದಂತೆ ಸ್ಥಾಪಿಸಿದರು ಎಂದು ಮಧುರ ಕವಿ ಆಳ್ವಾರರು ನಮ್ಮಾಳ್ವಾರರನ್ನು ಕುರಿತು ಹಾಡಿರುವ ಕಣ್ಣಿನುಂ ಶಿರುತ್ತಾಂಬು 9ನೇ ಪದ್ಯ ಇದು. ಹೇಗೆ ನಮ್ಮಾಳ್ವಾರರು ತಿರುವಾಯ್ಮೊಳಿ ಮೂಲಕ ಭಗವಂತನನ್ನು ಸುಲಭ ಸಾಧ್ಯವನ್ನಾಗಿ ಮಾಡಿದರೋ, ಅದೇ ರೀತಿ ಪಾದುಕಾದೇವಿಯೇ ನೀನೂ ಸಹ ಭಕ್ತಾದಿಗಳ ತಲೆಯ ಮೇಲೆ ಇರುತ್ತಾ ಅವರಿಗೆ ಭಗವಂತನ ಶ್ರೀ ದಿವ್ಯಪಾದಗಳಿಗೆ ಸಂಪರ್ಕವನ್ನು ಮಾಡಿಸುತ್ತಾ ಅವರನ್ನು ಮೋಕ್ಷಕ್ಕೆ ಅರ್ಹರನ್ನಾಗಿ ಮಾಡುತ್ತಿದ್ದೀಯಾ. ನಿಮ್ಮಿಬ್ಬರ ಒಂದೇ ನಾಮಧೇಯವು ಒಂದೇ ರೀತಿಯ ಕೆಲಸವನ್ನು ಮಾಡುತ್ತಿದ್ದು ಭಗವಂತನ ಗುಣ ಸ್ವರೂಪಗಳನ್ನು ಪ್ರಕಾಶಪಡಿಸುತ್ತಿದೆ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.